ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಾನದಲ್ಲಿ ಇದೀಗ ಸಿಎಂ ವಿಜಯ್ ಸಿಎಂ ನಂತರದ ಮೊದಲ ಧಾರ್ಮಿಕ ಪ್ರವಾಸ. ಸಿಎಂ ಆದ ನಂತರ ವಿಜಯ್ ಅವರ ಮೊದಲ ಧಾರ್ಮಿಕ ಪ್ರವಾಸ ಇದಾಗಿದೆ. ಕೊಲ್ಲೂರು ಮೂಕಾಂಬಿಕೆಗೆ ಹರಕೆಯನ್ನ ತೀರಿಸಿದ್ದಾರೆ ದಳಪತಿ. ಮೂಕಾಂಬಿಕೆಯ ಸನ್ನಿಧಾನದಲ್ಲಿ ವಿಜಯ್ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ದೇವಳದ ಸಂಪ್ರದಾಯವನ್ನ ಅನುಸರಿಸಿದ್ದಾರೆ ವಿಜಯ್. ಮೇಲುಡುಗೆಯನ್ನ ತೆಗೆದು ದೇವಳವನ್ನ ಪ್ರವೇಶ ಮಾಡಿದ್ದಾರೆ. ಪ್ರಧಾನ ಅರ್ಚಕ ರಾಮಚಂದ್ರ ಅಡಿಗರ್ ಅವರ ಸಲಹೆಯಂತೆ ಈಗ ಪೂಜೆಯನ್ನ ಮಾಡ್ತಾ ಇರುವಂತದ್ದು. ಶ್ರೀ ಚಕ್ರವಿರುವಂತಹ ಸನ್ನಿಧಾನದಲ್ಲಿ ಶಕ್ತಿ ದೇವತೆಗೆ ವಿಜಯ್ ಸಂಕಲ್ಪ ಪೂಜೆ. 1 ಕೆಜಿ 600 ಗ್ರಾಂನ ಬೆಳ್ಳಿ ಕಡಗವನ್ನ ಅರ್ಪಿಸಿದ್ದಾರೆ ತಮಿಳುನಾಡು ಸಿಎಂ. ಮಳೆಯಲ್ಲಿಯೇ ದೇವಿ ದರ್ಶನ ಮಾಡಿದ್ದಾರೆ ತಮಿಳುನಾಡು ಸಿಎಂ ದಳಪತಿ ವಿಜಯ್. ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಾನದಲ್ಲಿ ಇದೀಗ ಸಿಎಂ ಆದ ನಂತರದ ಮೊದಲ ಧಾರ್ಮಿಕ ಪ್ರವಾಸ ಆಗಿದೆ ಅವರಿಗೆ. ಇದು ಕೊಲ್ಲೂರು ಮೂಕಾಂಬಿಕೆಗೆ ಹರಕೆಯನ್ನ ತೀರಿಸಿದ್ದಾರೆ ದಳಪತಿ ವಿಜಯ್. ಮೂಕಾಂಬಿಕೆಯ ಸನ್ನಿಧಿಯಲ್ಲಿ ವಿಜಯ್ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ದೇವಳದ ಸಂಪ್ರದಾಯ ಅನುಸರಿಸಿ ವಿಜಯ್ ಪೂಜೆಯನ್ನ ಮಾಡ್ತಾ ಇರುವಂತದ್ದು. ಮೇಲುಗಡೆ ತೆಗೆದು ಮೇಲುಡುಗೆಯನ್ನ ತೆಗೆದು ದೇವಳ ಪ್ರವೇಶ. ಪ್ರಧಾನ ಅರ್ಚಕ ರಾಮಚಂದ್ರ ಅಡಿಗರ್ ಸಲಹೆಯಂತೆ ಈಗ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಶ್ರೀ ಚಕ್ರವಿರುವಂತಹ ಸನ್ನಿಧಿಯಲ್ಲಿ ಶಕ್ತಿ ದೇವತೆಗೆ ವಿಜಯ್ ಅವರ ಸಂಕಲ್ಪದ ಪೂಜೆ. 1 ಕೆಜಿ 600 ಗ್ರಾಂನ ಬೆಳ್ಳಿ ಕಡಗವನ್ನ ಅರ್ಪಿಸಿದ್ದಾರೆ ಕೊಲ್ಲೂರು ಮೂಕಾಂಬಿಕೆ ತಾಯಿಗೆ. ಮಳೆಯಲ್ಲಿಯೇ ದೇವಿ ದರ್ಶನವನ್ನ ಮಾಡಿದ್ದಾರೆ ತಮಿಳುನಾಡು ಸಿಎಂ. ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಾನದಲ್ಲಿ ತಮಿಳುನಾಡು ಸಿಎಂ ವಿಜಯ್ ಸಿಎಂ ಆದ ನಂತರದ ಮೊದಲ ಧಾರ್ಮಿಕ ಪ್ರವಾಸ. ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಾನದಲ್ಲಿ ಇದೀಗ ದಳಪತಿ ವಿಜಯ್ ಅವರು ಸಿಎಂ ಆದ ನಂತರದ ಮೊದಲ ಧಾರ್ಮಿಕ ಪ್ರವಾಸ ಇದಾಗಿದೆ. ಕೊಲ್ಲೂರು ಮೂಕಾಂಬಿಕೆಗೆ ಹರಕೆಯನ್ನ ತೀರಿಸಿದ್ದಾರೆ. 1 ಕೆಜಿ 600 ಗ್ರಾಂ ಬೆಳ್ಳಿ ಕಡಗವನ್ನ ನೀಡಿರುವಂತದ್ದು ತಾಯಿಗೆ. ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡ್ತಿದ್ದಾರೆ. ದೇವಳದ ಸಂಪ್ರದಾಯವನ್ನ ಅನುಸರಿಸಿದ್ದಾರೆ. ದೇಗುಲಕ್ಕೆ ಪ್ರವೇಶದ ಮುನ್ನವೂ ಮೇಲುಡುಗೆಯನ್ನ ತೆಗೆದು ದೇವಳವನ್ನ ಪ್ರವೇಶ ಮಾಡಿದ್ದಾರೆ. ದೇಗುಲವನ್ನ ಪ್ರವೇಶ ಮಾಡಿದ್ದು ಪ್ರಧಾನ ಅರ್ಚಕ ರಾಮಚಂದ್ರ ಅಡಿಗರ್ ಅವರ ಸಲಹೆಯಂತೆ ಪೂಜೆಯನ್ನ ಮಾಡ್ತಿದ್ದಾರೆ. ಶ್ರೀ ಚಕ್ರವಿರುವಂತಹ ಸನ್ನಿಧಿಯಲ್ಲಿ ಶಕ್ತಿ ದೇವತೆಗೆ ಸಂಕಲ್ಪ ಪೂಜೆ. 1 ಕೆಜಿ 600 ಗ್ರಾಂನ ಬೆಳ್ಳಿ ಕಡಗವನ್ನ ಅರ್ಪಿಸಿದ್ದಾರೆ. ಮಳೆಯಲ್ಲಿಯೇ ಕೂಡ ದೇವಿಯ ದರ್ಶನವನ್ನ ಮಾಡಿರುವಂತದ್ದು ತಮಿಳುನಾಡು ಸಿಎಂ ದಳಪತಿ ವಿಜಯ್ ಅವರು. ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಾನದಲ್ಲಿ ಇದೀಗ ವಿಜಯ್ ಅವರು ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡ್ತಾ ಇರುವಂತದ್ದು. ಕೊಲ್ಲೂರು ಮೂಕಾಂಬಿಕೆಯ ವಿಶೇಷತೆ ಏನು ಅಂತ ಒಂದೊಂದಾಗಿ ಗಮನಿಸ್ತಾ ಹೋಗುವುದಾದ್ರೆ, ದೇವಿಯ ವಿಗ್ರಹ ಪ್ರತಿಷ್ಠಾಪಿಸಿದ್ದು ಜಗದ್ಗುರು ಆದಿಶಂಕರಾಚಾರ್ಯರು. ಶ್ರೀಚಕ್ರದ ಮೇಲೆಯೇ ಮೂಕಾಂಬಿಕೆ ಪ್ರತಿಷ್ಠಾಪಿಸಿದ ಶಂಕರಾಚಾರ್ಯರು. ಜೊತೆಗೆ ಪರಶುರಾಮ ಸೃಷ್ಟಿಸಿದ 7 ಮೋಕ್ಷ ಕ್ಷೇತ್ರಗಳಲ್ಲಿ ಕೊಲ್ಲೂರು ಕೂಡ ಒಂದಾಗಿದೆ. ಕೊಲ್ಲೂರಿನಲ್ಲಿ ಇರುವುದು ಚತುರ್ಭುಜಾಧಾರಿ ಮೂಕಾಂಬಿಕೆ. ಅತ್ಯಂತ ಪ್ರಸಿದ್ಧ ಮತ್ತು ಪವಿತ್ರವಾದ ಶಕ್ತಿ ಆರಾಧನಾ ಕ್ಷೇತ್ರ ಕೊಲ್ಲೂರು. ದೇವಿಯ ವಿಗ್ರಹ ಪ್ರತಿಷ್ಠಾಪಿಸಿದ್ದು ಕೂಡ ಜಗದ್ಗುರು ಆದಿಶಂಕರಾಚಾರ್ಯರು. ಶ್ರೀಚಕ್ರದ ಮೇಲೆಯೇ ಮೂಕಾಂಬಿಕೆ ಪ್ರತಿಷ್ಠಾಪನೆ ಮಾಡಿದ್ರು ಶಂಕರಾಚಾರ್ಯರು. ಪರಶುರಾಮ ಸೃಷ್ಟಿಸಿದ 7 ಮೋಕ್ಷ ಕ್ಷೇತ್ರಗಳಲ್ಲಿ ಕೊಲ್ಲೂರು ಕ್ಷೇತ್ರವೂ ಕೂಡ ಒಂದಾಗಿದೆ. ಕೊಲ್ಲೂರಿನಲ್ಲಿ ಇರುವುದು ಚತುರ್ಭುಜಾಧಾರಿ ಮೂಕಾಂಬಿಕೆ ಎನ್ನುವುದು ಇಲ್ಲಿನ ವಿಶೇಷ ಆಗಿರುವಂಥದ್ದು. ಅತ್ಯಂತ ಪ್ರಸಿದ್ಧ ಹಾಗೂ ಪವಿತ್ರ ಶಕ್ತಿ ಆರಾಧನಾ ಕ್ಷೇತ್ರ ಕೊಲ್ಲೂರು. ಈ ಹಿಂದೆ ಹಲವು ರಾಜಕಾರಣಿಗಳು ಕೂಡ ಭೇಟಿಯನ್ನ ನೀಡ್ತಾ ಇದ್ರು. MGR ಅವರು ಕೂಡ ಭೇಟಿಯನ್ನ ನೀಡಿದ್ರು. ಜಯಲಲಿತಾ ಕೂಡ ಭೇಟಿಯನ್ನ ನೀಡಿದ್ರು. ಜಯಲಲಿತಾ ಅವರು ಸಿಎಂ ಆಗಿದ್ದಂತಹ ವೇಳೆಯಲ್ಲಿ ದೇವಸ್ಥಾನಕ್ಕೆ ವಿಶೇಷವಾಗಿ ಅನ್ನ ಸಂತರ್ಪಣೆಯನ್ನ ಕೂಡ ಅವರು ನೀಡಿದ್ರು. ಅದಕ್ಕಿಂತ ಮುಂಚೆ
MGR ಅವರು ಕೂಡ ದೇವಿಗೆ ಒಂದು ಚಿನ್ನದ ಖಡ್ಗವನ್ನ ಕೂಡ ಅವರು ನೀಡಿರುವಂತದ್ದು. ಈಗ ದಳಪತಿ ವಿಜಯ್ ಅವರು ಕೂಡ 1 kg 600 ಗ್ರಾಂ ಇರುವಂತಹ ಬೆಳ್ಳಿ ಖಡ್ಗವನ್ನ ನೀಡಿದ್ದಾರೆ. ತಮಿಳುನಾಡಿನ ಸಿಎಂಗಳು ಮೊದಲಿಂದಲೂ ಕೂಡ ಈ ಒಂದು ಕೊಲ್ಲೂರು ಮೂಕಾಂಬಿಕೆಗೆ ವಿಶೇಷವಾಗಿ ಬೇಡ್ಕೊಂಡು ಬಂದಿದ್ದಾರೆ, ವಿಶೇಷ ಪೂಜೆಯನ್ನ ಸಲ್ಲಿಸಿಕೊಂಡು ಬರ್ತಾ ಇದ್ದಾರೆ. ಅವರ ಒಂದು ಹಾದಿಯನ್ನೇ ತುಳಿತಾ ಇದ್ದಾರೆ ವಿಜಯ್ ಅವರು ಅನ್ನೋದು ಕೂಡ ಒಂದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. MGR ಅವರು ಕೂಡ ಬರ್ತಾ ಇದ್ರು, ಜೊತೆಗೆ ಜಯಲಲಿತಾ ಅವರು ಕೂಡ ಬರ್ತಾ ಇದ್ರು ಅವರಿದ್ದಂತಹ ಸಮಯದಲ್ಲಿ. ಇದೀಗ ಅವರ ಹಾದಿಯಲ್ಲಿಯೇ ಈಗ ತಮಿಳುನಾಡಿನ ಸಿಎಂ ಆಗಿರುವಂತಹ ದಳಪತಿ ವಿಜಯ್ ಅವರು ಕೂಡ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಿ ಒಂದು ವಿಶೇಷ ಪೂಜೆಯನ್ನ ನೀಡಿದ್ದಾರೆ, ಹರಕೆಯನ್ನ ತೀರಿಸಿದ್ದಾರೆ, ಸಂಕಲ್ಪದ ಪೂಜೆಯನ್ನ ಮಾಡಿದ್ದಾರೆ.